ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿ ಗಣಿತಗಳನ್ನು ನಾ ತಿಳಿಸಿ ಹೇಳ್ತಿರ್ತಾನ. ಇಲ್ಲೇ ನಿಮಗೆ ಸರಳ ಬಡ್ಡಿ ಸೂತ್ರ ಮತ್ತೆ ನಾವು ಹೊಳ್ಳಿ ಹಾಕಿದೆ. ಆ ಹಿಂದಿನ ವಿಡಿಯೋದಾಗ ಸರಳ ಬಡ್ಡಿ ಸೂತ್ರದ ಈ ಸರಳ ಬಡ್ಡಿ ಸೂತ್ರದ ಮೇಲೆ ನೀವು ಎಲ್ಲ ಸೂತ್ರಗಳನ್ನು ನೀವೇ ಬರಿಬೋದು. ನಾನು ಅದನ್ನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. ವರ್ಷದಾಗಿತ್ತಂದ್ರೆ 100 ಗುಂಡ್ಲೆ 1 ಹಚ್ಚರಿ. ತಿಂಗಳದಾಗ ಜರ್ ಏನಾದರೂ ಮ್ಯಾಲೆ 7 ತಿಂಗಳ 5 ತಿಂಗಳಿತ್ತಂದ್ರೆ 100 ಗುಂಡ್ಲೆ 1 ಹಚ್ಚು ಬದಲಾಗಿ 12 ಹಚ್ಚರಿ. ನಾಳೆ ಮ್ಯಾಲೆ ಏನ್ರಿ 73 ದಿನ 146 ದಿನ ಇತ್ತಂದ್ರೆ ಇಲ್ಲಿ ಒಂದು ಜಾಗದಾಗ ನೀವು 365 ಹಚ್ಚಿಬಿಟ್ರಿ ಅಂದ್ರೆ ನಿಮ್ಗೆ ಸರಳ ಬಡ್ಡಿ ದರ ಬಂದುಬಿಡ್ತದೆ, ಸರಳ ಬಡ್ಡಿ ಬಂದುಬಿಡ್ತದೆ. ಇದಂತೂ ತಿಳಿತು. ಮತ್ತು ಬರೋಬರೇನು ಅಸಲು ಪ್ಲಸ್ ಬಡ್ಡಿ, ಈ ಎಲ್ಲ ಈ ಬಂದು ಉತ್ತರ ಏನು ಬರ್ತದೆ, ಸರಳ ಬಡ್ಡಿ ಬರ್ತದೆ. ಆ ಸರಳ ಬಡ್ಡಿ ಒಳಗೆ ನೀವು ಅಸಲು ಜರ್ ಕೂಡಿಸಿದ್ರಿ ಅಂದ್ರೆ ಏನಾಗ್ತದೆ, ಅದು ಮೊತ್ತಾಗ್ತದೆ. ಮೊತ್ತ ಬರೋಬರೇನು ಅಸಲು ಪ್ಲಸ್ ಬಡ್ಡಿ. ಗಣಿತ ಮಾಡೋದರಿಂದ ನಿಮಗೆ ಹೆಚ್ಚು ತಿಳಿತಾವೆ. ಸೂತ್ರ ಏನು ಸಂಬಂಧ ಬರೋದಿಲ್ಲ, ಸೂತ್ರ ನೀವೇ ಬರಿಬೋದು. ಬಡ್ಡಿ ಸರಳ ಬಡ್ಡಿ ಬರೋಬರಿ, ಮೊತ್ತದೊಳಗೆ ನೀವು ಅಸಲು ಕಳೆದ್ರಿ ಅಂದ್ರೆ ಸರಳ ಬಡ್ಡಿ ಬರ್ತದೆ. ಸರಳ ಬಡ್ಡಿ ಬರೋಬರಿ ಏನು ಮೊತ್ತದೊಳಗೆ, ಮೊತ್ತದಾಗ ಏನು ಕೊಡ್ತಾರೆ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ 100 ಗುಂಡ್ಲೆ 1. ಆ ಬಂದು ಉತ್ತರಕ್ಕೆ ಏನಂತಾರೆ, ಸರಳ ಬಡ್ಡಿ ಅಂತಾರೆ. ಅದನ್ನು ಅಸಲ್ದಾಗ ಹೋಗಿ ಕೂಡಿಸಿದ್ರೆ ಏನಾಗ್ತದೆ, ಅದು ಮೊತ್ತ ಆಗ್ತದೆ. ಆ ಮೊತ್ತದೊಳಗೆ ನೀವು ಅಸಲು ಕಳೆದು ಬಿಟ್ರಿ ಅಂದ್ರೆ ಏನು ಬರ್ತದೆ, ಸರಳ ಬಡ್ಡಿ ಬರ್ತದೆ. ಈಗ ನಾವು ಅಸಲಕ್ಕೆ ಹೋಗೋಣ. ಈ ಅಸಲು ಏನದಲ್ಲ ಹೊರಗೆ ಹೋತು ಅಂತಂದರೆ ಗೆರಿ ತಾಳಿಗೆ ಇವು 2 ಸಂಗತಿಗಳು ಬರ್ತಾವೆ. ಗೆರಿ ತಾಳಿಗೆ ಇದು ಮ್ಯಾಲೆ ಹೋಗಿಬಿಡ್ತದೆ. ಇದೇ ಸೂತ್ರಲಿಕ್ಕೇನು ಭಾಳ ಬಿರಿ ಇಲ್ಲ, ನೀವೇ ಬರೀದು. ಅದಕ್ಕೆ ನಾನು ಸರಳ ಬಡ್ಡಿ ಸೂತ್ರ ಹಾಕ್ತೇನೆ. ಏನು ಅಸಲು ಬರೋಬರಿ ನೋಡ್ರಿ, 100 ಗುಂಡ್ಲೆ 1 100 ಗುಂಡ್ಲೆ 1 ಬಡ್ಡಿ, 100 ಗುಂಡ್ಲೆ 1 ಬಡ್ಡಿ ಮ್ಯಾಲೆ, ಇವು ಮ್ಯಾಲೆ ಅದು. ಇಲ್ಲಿ ಅಸಲು ಇಲ್ಲಿ ಬಂದದ ಅಂದ್ರೆ ಈ ಅವಧಿ ಮತ್ತು ದರ ತಳಗೆ ಬಂದ್ಬಿಡ್ತಾವೆ. ಈಗ ನೋಡಿ ಅಸಲ ದರ ಬಂತು ಅಂತಂದ್ರೆ ಏನಾಗ್ತದೆ, ಅಸಲು ಇಲ್ಲಿ ಹೋಗ್ತದೆ, ಅವಧಿ ಇಲ್ಲಿ ಬರ್ತದೆ. 100 ಗುಂಡ್ಲೆ 1 ಬಡ್ಡಿ ಮ್ಯಾಲೆ ಬರ್ತದೆ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಖಾಯಮ್ಮೆ ಅದ ಮ್ಯಾಲೆ ಇರ್ಲಿಕ್ಕೆ 100 ಗುಂಡ್ಲೆ 1 ಗುಂಡ್ಲೆ ಮತ್ತೆ ಮೈನಸ್ ಅಸಲು ಆದರೆ ಬರಬೇಕು 1. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬರಬೇಕು 1. 100 ಗುಂಡ್ಲೆ 1 ಗುಂಡ್ಲೆ ಮತ್ತೆ ಮೈನಸ್ ಅಸಲು ಮಾಡಿ ಹಿಂಗೆ ಬಂದ್ರು ಸದ್ಯಕ್ಕೆ ಅದು ಸರಳ ಬಡ್ಡಿ ಇದೆ. ಅಸಲು ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ 100 ಗುಂಡ್ಲೆ ಅವಧಿ. ನೋಡ್ರಿ ಅಸಲು ಈ ಕಡೆ ಬಂತು ಅಂತಂದ್ರೆ 100 ಗುಂಡ್ಲೆ 1 ಬಡ್ಡಿ ಮ್ಯಾಲೆ ಹೋಗ್ತದೆ, ಅವಧಿ ದರ ತಳಗೆ ಬಂದ್ಬಿಡ್ತದೆ, ಬಂದದಿಲ್ಲ ನೋಡ್ರಿ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ದರ ಹೋಗ್ಯದಂದ್ರೆ ಏನಾಗ್ತದೆ, ಅಸಲು ಗುಂಡ್ಲೆ ಅವಧಿ ಬರ್ತದೆ. ನೋಡ್ರಿ ದರ ಇಲ್ಲಿ ಹೋತಂದ್ರೆ ಏನು ಬರ್ತದೆ, ಅಸಲು ಗುಂಡ್ಲೆ ಅವಧಿ ತಳಗೆ ಬರ್ತದೆ. ಇಲ್ಲಿ ನಾ ಪ್ರತ್ಯಕ್ಷ ತೋರ್ಸ. ಇಲ್ಲಿ ಇನ್ನೊಂದು ಮೊತ್ತ ದರ ಅವಧಿ ಕೊಟ್ಟಾಗ, ಮೊತ್ತ ದರ ಅವಧಿ ಕೊಟ್ಟಾಗ ಅಸಲು ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ 100 ಪ್ಲಸ್ ಅವಧಿ ಗುಂಡ್ಲೆ ದರ. ಇದನ್ನು ಮೊದಲ ಅವಧಿ ದರಕ್ಕೆ ಗುಣಾಕಾರ ಮಾಡಿ ಅಸಲ್ದಾಗ ಕೂಡಿಸಿದ್ರೆ ಏನು ಬರ್ತದೆ, ನಿಮ್ಗೆ ಅಸಲು ಬಂದ್ಬಿಡ್ತದೆ, ದೊಡ್ಡ ಅಸಲ. 100 ಗುಂಡ್ಲೆ ಪ್ಲಸ್ ಅವಧಿ ಗುಂಡ್ಲೆ ದರ ಕೂಡಿಸಿದ್ರೆ ಮೊತ್ತದಾಗಿನ ಅಸಲು ಹೊರಗೆ ಬರ್ತದೆ. ಅದು ಇದು ಸೂತ್ರ. ಅಸಲು ಅವಧಿ ದರ ನಗದು ಹಣ ಕೊಟ್ಟಾಗ ವಸ್ತುವಿನ ಬೆಲೆ ಬರೋಬ್ಬರಿ ಏನು ಮಾಡಬೇಕು, ಅಸಲದೊಳಗೆ ಸರಳ ಬಡ್ಡಿ. ಇದೇನಿದು ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1 ಅಂದ್ರೆ ಏನು ಸರಳ ಬಡ್ಡಿ. ಅಸಲದೊಳಗೆ ಸರಳ ಬಡ್ಡಿ ಕೂಡಿಸಿ ಅವ ಅವಧಿ ಕೊನೆಗೆ ಕೊಟ್ಟ ಹಣ ಏನಿರ್ತದಲ್ಲ ಅದನ್ನು ಕಳೆದರೆ ಅಂದ್ರೆ ವಸ್ತುವಿನ ಬೆಲೆ ಬರ್ತದೆ, ರೇಡಿಯೋದ ಬೆಲೆ ಬರ್ತದೆ, ಗಡಿಯಾರದ ಬೆಲೆ ಬರ್ತದೆ. ಏನು ಕೊಟ್ಟಿರ್ತಾನೆ ಆ ವಸ್ತುವಿನ ಬೆಲೆ ಬರ್ಬೇಕಾದ್ರೆ ನಾವೇನು ಮಾಡಬೇಕು, ಅಸಲದೊಳಗೆ ಸರಳ ಬಡ್ಡಿ ಕೂಡಿಸಿ ನೀವು ಹೊಳೆ ಕೊಟ್ಟದ ಹಣ ಎಷ್ಟು ಇರ್ತದೆ ಅದನ್ನ ಕಳೆದ್ರಿ ಅಂದ್ರೆ ಏನಿರ್ತದೆ ವಸ್ತುವಿನ ಬೆಲೆ ಬರ್ತದೆ. ಗಡಿಯಾರ ಅಂದ್ರೆ ಗಡಿಯಾರ, ಸೈಕಲ್ ಅಂದ್ರೆ ಸೈಕಲ, ವಾಚ್ ಅಂದ್ರೆ ವಾಚ್. ಈ ಸರಳ ಬಡ್ಡಿ ಲೆಕ್ಕ ಏನು ಭಾಳ ಬಿರಿಯಲ್ಲ. ಇನ್ನು ಮತ್ತು ಅಸಲು ಅವಧಿ ಕೊಟ್ಟಾಗ ಶೇಕಡಾ ದರ ಬರೋಬರಿ. ಇದ್ರ ಸೂತ್ರ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಅದ. ಇಲ್ಲಿ ಮೊತ್ತದಾಗ ಅಸಲು ತೆಗೆದ್ರಿ ಅಂದ್ರೆ ಬಡ್ಡಿ ಬಂದುಬಿಡ್ತದೆ. ಕೊಡ್ತಾನೆ ಮೊತ್ತ ಅಸಲು ಕೊಟ್ಟು ನಿಮಗೆ ಶೇಕಡಾ ದರ ಕೇಳುವಂಥ ಮಾದರಿಗಳು ಬರ್ತಾವೆ, ಅವತ್ತನ್ನು ನಾ ತಿಳಿಸ್ತೀನಿ. ಈ ಸೂತ್ರಕ್ಕಿಂತಲೇ ಹೆಚ್ಚು ನೀವು ಗಣಿತಗಳನ್ನು ಮಾಡುವಾಗ ಸೂತ್ರ ಬರೆಯೋದು ನಾನು ಹೆಂಗೆ ಅನ್ನೋದು ತಿಳಿಸ್ತಿರ್ತೀನೋ, ಅದರಿಂದ ಹೆಚ್ಚು ಗಣಿತ ತಿಳಿತಿರ್ತಾವೆ. ತಿಳಿತಲ್ಲ ನಿಮಗಿದು.
ಈ ಸರಳ ಬಡ್ಡಿ ಸೂತ್ರದ ಮೇನ್ ಇಂಪಾರ್ಟೆಂಟ್ ಎಲ್ಲ ಸಂಗತಿಗಳ ಬಗ್ಗೆ ನೀವು ಸೂತ್ರದ ವಿಡಿಯೋ ಚಾರ್ಟ್ 2 ನೋಡಿದ್ರಿ. ಇದನ್ನ ಬರ್ಕೋಬೇಕು, ಓದಬೇಕು, ರಿವಿಷನ್ ಮಾಡಬೇಕು, ವಿಡಿಯೋ ಕೇಳಬೇಕು. ಇದನ್ನೆಲ್ಲ ನೀವು ಅಭ್ಯಾಸ ಮಾಡಿಬಿಟ್ರೆ ನೀವು ಇವೆಲ್ಲ ವಿಡಿಯೋಗಳು ಯಾರು ಪ್ಲೇ ಮಾಡ್ತಾರೋ ಅಲ್ಲಿ ಕೋಚಿಂಗ್ ಹೋಗ್ಬೋದು. ಈ ವಿಡಿಯೋಗಳನ್ನು ಯಾರು ತಗೋತಾರ ಇದರ ಮಾಸ್ಟರ್ ಗೈಡ್ ಮತ್ತು ನವೋದಯ ಚಾಲೆಂಜ್ ಗಣಿತಗಳನ್ನು ನಾನು ಮಾದರಿ ಕೊಟ್ಟನು. ಆ 2 ಬುಕ್ಗಳನ್ನು ನೀವು ಏನಾದರೂ ತೊಗೊಂಡು ಬಿಟ್ರೆ ನಿಮ್ಮ 100% ರಿಸಲ್ಟ್. ಆ ನವೋದಯ ಚಾಲೆಂಜ್ KP ದರ್ಗೌಡ್ರು ನಮ್ಮ ಫ್ರೆಂಡ್ ಅವ್ರ ಬುಕ್ಕ ತೊಗೋರಿ, ನವೋದಯ ಚಾಲೆಂಜ್ ತೊಗೋರಿ, ಮಾಸ್ಟರ್ ಗೈಡ್ ತೊಗೊಂಡ್ರಿ ಅಂತಂದ್ರೆ ಈ ಅಭ್ಯಾಸ ನಿಮಗೆ ಹೆಚ್ಚು ಅರ್ಥ ಆಗ್ತದೆ. ತಿಳಿತಲ್ಲ? ಚೆನ್ನಾಗಿ ಬರ್ಕೋರಿ, ನೋಡ್ರಿ, ರಿವಿಷನ್ ಮಾಡಿರಿ, ಅದನ್ನು ಹೆಂಗೆ ನಾ ತಿಳಿಸಿನೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ರಿ, ಬರ್ಕೋರಿ.